ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವಳು ಮಾಡಿರೋ ತಪ್ಪುಗಳನ್ನ ನೀನ್ ತಿದ್ದುತ್ತಾ ಇದ್ರೆ ಆದ್ರೂ ನೀನ್ ತಪ್ಪು ಮಾಡಿದ್ಯ ಅಂತ ಅವಳು ಹೇಳ್ತಾಳಲ್ಲ. ಮೊನ್ನೆ ತಾನೆ ಅವಳು ಮನೇಲಿ ಇಲ್ಲದೆ ಇದ್ದಿದ್ದಕ್ಕೆ ಹೋಮದಲ್ಲಿ ಮುಸ್ಕ್ ಹಾಕೊಂಡು ನೀನ್ ಕೂತ್ಕೊಂಡಿದ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವಳ ಪರಿಸ್ಥಿತಿ ಏನಾಗ್ತಿತ್ತು? ಅಯ್ಯೋ, ಇವಾಗ ಅದೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ಕೃತಜ್ಞತೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಸುಮ್ಮನೆ ಆರೋಪ ಹೊರಿಸಬಾರ್ದು. ಅದು ನಿನ್ನಂತ ಮುಗ್ಧೆಗೆ. ಅಯ್ಯೋ, ನನ್ನ ತಂಗಿ ಹಾಗೆಲ್ಲ ಮಾತಾಡಿದ್ದಕ್ಕೆ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀವು ಅವಳ ಮೇಲೆ ಕೋಪಿಸ್ಕೊಳಕ್ ಹೋಗ್ಬೇಡಿ. ಆದ್ರೂ ಅವಳು ಆ ರೀತಿ ಎಲ್ಲ ಮಾತಾಡೋದಕ್ಕೆ ಕಾರಣ ನೀವೇ. ನಾನೇನ್ ಮಾಡ್ದೆ? ನಾವ್ ಯಾರಿಂದ ಪ್ರೀತಿನ ಬಯಸ್ತೀವೋ ಅವರಿಂದ ಆ ಪ್ರೀತಿ ಸಿಗದೆ ಹೋದ್ರೆ ಆ ಕೋಪನ ನಾವು ಬೇರೆಯವ್ರ ಮೇಲೆ ತೋರಿಸ್ತೀವಿ. ನಿಜಾನೇ. ನನ್ನ ಉದ್ದೇಶ, ಶ್ರೇಯಾ ನಿಮ್ಮಿಂದ ಬಯಸ್ತಾ ಇರೋ ಪ್ರೀತಿನ ನೀವು ಶ್ರೇಯಾಗ್ ತೋರಿಸಿದ್ರೆ ಅವಳಿಗೆ ಖುಷಿ ಆಗುತ್ತೆ, ಎಲ್ರ ಜೊತೆನೂ ಚೆನ್ನಾಗಿರ್ತಾಳೆ. ನೀವು ಶ್ರೇಯಾ ಗಂಡ, ಅವಳಿಗೋಸ್ಕರ ಯೋಚನೆ ಮಾಡಿ, ಅವಳ ಜೊತೆ ಸಂತೋಷವಾಗಿರಿ. ಮತ್ತೆ ಮತ್ತೆ ಹೇಳ್ತಿದ್ದೀನಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ಜೀವನದಲ್ಲಿ ಏನೇ ಆಗಿದ್ರು, ಮನಸ್ಸಲ್ಲಿ ಯಾರೇ ಇದ್ರು, ಎಲ್ಲನೂ ಮರ್ತು ಹೋಗಿ ನಮ್ಮನ್ನೇ ಇಷ್ಟಪಡೋರ ಜೊತೆ ಸಂತೋಷವಾಗಿರ್ಬೇಕು. ಅಷ್ಟೇ ಅಲ್ವ ನೀನು ಹೇಳ್ತಿರೋದು? ಹಾಗಿದ್ರೆ ನಿನ್ನನ್ನು ಯಾರಾದರೂ ಇಷ್ಟಪಡ್ತಿದ್ದಾರೆ ಅನ್ಕೋ, ನನ್ನ ಸಂಪೂರ್ಣವಾಗಿ ಮರ್ತು ಹೋಗಿ ಅವ್ರನ್ನೇ ಮದುವೆ ಮಾಡ್ಕೋತೀಯಾ? ಈಗ ವಿಷಯ ಎಲ್ಲ ಬೇಕಾಗಿಲ್ಲ. ನಿನ್ನ ವಿಷಯ ಎಲ್ಲ ಬೇಕಾಗಿಲ್ಲ, ನನ್ನ ವಿಷಯ ಮಾತ್ರ ಮಾತಾಡ್ಬೇಕಾ? ಅಯ್ಯೋ, ಸಂಬಂಧ ಇಲ್ದಿರೋ ಹಾಗೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ರಾತ್ರಿ ಕೊಟ್ಟ ಮಾತನ್ನ ಮರ್ತು ಹೋದ್ರಾ? ನೀವು ಶ್ರೇಯಾ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಏನನ್ನೂ ಯೋಚನೆ ಮಾಡಬಾರ್ದು. ದಯವಿಟ್ಟು ಇಲ್ಲಿಂದ ಹೋಗಿ. ಊರ್ಮಿಳಾ ಅಕ್ಕನ ಮಾತನ್ನ ನಂಬೋದಾ? ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರಾ? ಆದ್ರೂ ಇವ್ರು ನೋಡ್ಬಿಡ್ತಾರೆ, ಹೇಳ್ಬಿಡ್ತಾರೆ ಅನ್ನೋ ಭಯ ಯಾಕೆ? ನನಗ್ ಬುದ್ಧಿನೇ ಇಲ್ಲ. ಅಷ್ಟಕ್ಕೂ ಸಿನಿಮಾ ಹೀರೋಯಿನ್ ಆದ್ರೆ ತಪ್ಪೇನಿದೆ? ಮದ್ವೆ ಮಾಡ್ಕೊಂಡು ಎಷ್ಟ್ ಜನ ಹೀರೋಯಿನ್ ಆಗಿಲ್ಲ ಹೇಳು? ಈ ಮನೇಲಿರೋರು ನನಗ್ ಸಪೋರ್ಟ್ ಮಾಡಲ್ವಾ? ಎಲ್ಲರೂ ಯಾಕೆ? ಕಟ್ಕೊಂಡಿರೋ ಗಂಡನ್ ಸಪೋರ್ಟ್ ಇದ್ರೆ ಸಾಕಲ್ವಾ? ಆದ್ರೆ ನಿನಗಿಲ್ದೆ ಇರೋದೇ ಅದು. ಯಾವತ್ತಾದ್ರೂ ಗಂಡನ್ ಜೊತೆ ಸ್ವಲ್ಪ ಸಲ್ಗೆಯಿಂದ ಇದೀಯ ನೀನು? ಯಾವಾಗ ನೋಡಿದ್ರು ಹೀರೋಯಿನ್ ಆಗ್ಬೇಕು, ಸಂಸಾರದಿಂದ ದೂರ ಇರ್ಬೇಕು ಅಂತ್ಯ. ಮದ್ವೆ ಮಾಡ್ಕೊಂಡು ಹೀರೋಯಿನ್ ಆಗ್ತೀನಿ ಅಂತ ಗಂಡಂಗ್ ಹೇಳಿ ಸಪೋರ್ಟ್ ತಗೊಂಡ್ ಮಾಡಿದ್ರೆ ಹೇಗೆ? ಏನೋ ನಿನ್ ಇಷ್ಟನ ತಿಳ್ಕೊಂಡು ಅವರೇ ಸಪೋರ್ಟ್ ಮಾಡ್ಬೋದು. ಆಗ ಹೀಗೆ ಯಾರಾದ್ರೂ ನೋಡ್ಬಿಡ್ತಾರೆ, ಹೇಳ್ಬಿಡ್ತಾರೆ ಅನ್ನೋ ಭಯ ಇರಲ್ವಲ್ಲ? ಅದು ಅಲ್ದೆ ನಿನ್ ಕರ್ಮಕ್ಕೆ ಹೀರೋಯಿನ್ ಆಗಿಲ್ಲ ಅನ್ಕೋ, ಈ ಗಂಡನೇ ಗತಿ. ಅದಕ್ಕೆ ಈಗ್ಲಿಂದ ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು.
ಬಂಗಾರದ ಮರಿ ಮಗನ್ನೋ ಕೊಡ್ಬೇಕು. ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡ್ಬೇಕು, ಸರಿನಾ? ಈಗ್ಲೇ ನಿಮಗ್ ಮರಿ ಮೊಮ್ಮಗನ್ ಕೊಡ್ತೀನಿ ಅಂತ ಹೇಳಕ್ ಆಗಲ್ಲ ಅಜ್ಜಿ. ಆದ್ರೆ ನಿಮ್ಮ ಮೊಮ್ಮಗನ್ನ ಹೋಲಿಸ್ಕೊಳಕ್ ಪ್ರಯತ್ನಿಸ್ತೀನಿ. ಏನಂದ್ರೆ ಈ ನೆಕ್ಲೆಸ್ ಸ್ವಲ್ಪ ತೆಗೀರಿ. ನನಗ್ ಬರಲ್ಲ. ಇದ್ರಲ್ಲಿ ಬರ್ದೇ ಇರೋದು ಏನಿದೆ ರೀ? ನೆಕ್ಲೆಸ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ತೆಗಿಯೋದ್ ಸ್ವಲ್ಪ ಈಸಿನೇ. ಅಜ್ಜಿ ಹತ್ರನೋ ಅಮ್ಮನ ಹತ್ರನೋ ಹೋಗು, ಅವರೇ ತೆಗಿತಾರೆ. ತೆಗಿತಾರೆ, ಆದ್ರೆ ರೂಮಲ್ಲಿ ನಿನ್ ಗಂಡ ಇಲ್ವಾ? ಇದಕ್ಕೋಸ್ಕರ ಈ ಅವತಾರದಲ್ಲಿ ಇಲ್ಲಿವರೆಗೂ ಬಂದ್ಯಾ ಅಂತ ಕೇಳ್ತಾರೆ. ಏನು ಪ್ರಯತ್ನನೇ ಮಾಡ್ದೆ ಆಗಲ್ಲ ಬರಲ್ಲ ಅಂತ ಅಂದ್ರೆ ಹೇಗೆ? ಪ್ರಯತ್ನ ಮಾಡಿದ್ರೇನೆ ಅಲ್ವಾ ಏನಾದ್ರೂ ಆಗೋದು. ಏನ್ರಿ ನೋಡ್ತಿದ್ದೀರಾ? ತೆಗೀರಿ. ತಗೋ. ಯಾಕಷ್ಟು ಸಂಕೋಚ? ಯಾರೋ ಬೇರೆಯವ್ರ ಪಕ್ಕದಲ್ಲಿರೋ ಹಾಗೆ. ನಿಮ್ ಹೆಂಡ್ತಿನೇ ಅಲ್ವಾ? ಶ್ರೇಯಾ ನಿಮ್ಮಿಂದ ಬಯಸ್ತಾ ಇರೋ ಪ್ರೀತಿನ ನೀವು ಶ್ರೇಯಾಗ್ ತೋರ್ಸಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಅವಳಿಗೋಸ್ಕರ ಯೋಚನೆ ಮಾಡಿ, ಅವಳ ಜೊತೆ ಸಂತೋಷವಾಗಿರಿ. ಏನಂದ್ರೆ ಏನಾಯ್ತು ನಿಮ್ಗೆ? ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀರಾ? ಎಷ್ಟ್ ದಿನ ಹೀಗ್ ದೂರ ಇಡ್ತೀರಾ ನನ್ನ? ನಾನ್ ನಿಮ್ ಹೆಂಡ್ತಿನೇ ಅಲ್ವಾ? ಹೆಂಡ್ತಿಯಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಾ? ಅಜ್ಜಿ ಅವರು ಮರಿ ಮೊಮ್ಮಗನ್ ಯಾವಾಗ ಕೊಡ್ತೀಯ ಅಂತಿದ್ದಾರೆ. ಅವ್ರಿಗೆ ಏನು ಉತ್ತರ ಕೊಡ್ಲಿ? ನಿಮ್ ಮೊಮ್ಮಗ ನನ್ನ ಹೆಂಡತಿ ತರನೇ ನೋಡ್ತಿಲ್ಲ, ನಿಮಗ್ ಮರಿ ಮೊಮ್ಮಗನ್ನ ಹೇಗ್ ಕೊಡ್ಲಿ ಅಂತ ಹೇಳ? ಇನ್ನಿಮ್ಮಿಂದ ದೂರ ಇರಕ್ ನನ್ ಕೈಲಾಗಲ್ಲ. ಬಿಡು. ಏನಂದ್ರೆ
ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು ಆ ಸುಳ್ಳಲೆ ನಾ ಬಾಳ್ವೆ ಆ ಸುಳ್ಳಲೆ ನಾ ಬಾಳ್ವೆ ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು ಆ ಸುಳ್ಳಲೆ ನಾ ಬಾಳ್ವೆ ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು ಆ ಸುಳ್ಳಲೆ ನಾ ಬಾಳ್ವೆ ಹೂವಲಿ ಅಡಗಿದ ಗಂಧ ಅದು ಗಾಳಿಗೆ ಸೇರಲು ಚೆಂದ ಇದು ತಾನೇ ಅನುಬಂಧ ಅನುರಾಗದ ಸಂಬಂಧ ಚೇಲು ಬೇರೆ ಓದ ಬೇರೆ ಹಾಲು ಸಕ್ಕರೆಯು ಎರಡು ಬೆರೆತರೆ ಸವಿಯಂತೆ ಆದರೆ ಕೈಯು ಏಕಂತೆ ಬೆಣ್ಣೆಯು ಸುಣ್ಣವು ಬಣ್ಣವು ಒಂದೇನೆ ಕಾಣು ಕಂಗಳು ಒಂದೇನೆ ಆದರೆ ಗುಣವು ಬೇರೆ ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು ಆ ಸುಳ್ಳಲೆ ನಾ ಬಾಳ್ವೆ ಈ ಮನೆಗೆ ರೀ ಎಂಟ್ರಿ ಈ ಸಲ ಮಾತ್ರ ಸುಮ್ಮನಿರಲ್ಲ. ಅಪ್ಪ, ಅಜ್ಜಿ, ದೊಡಮ್ಮ, ಲಕ್ಕಿ, ದೇವಾಂಜ್, ನನ್ನ ಪ್ರೀತಿ ಅಣ್ಣ ತಮ್ಮಂದ್ರೆ ಎಲ್ಲಿದ್ದೀರಾ ನೀವು? ಎಲ್ರೂ ಬಂದಾಯ್ತಾ? ದೊಡ್ಡಪ್ಪ ಎಲ್ಲಿ? ಓ, ಇನ್ನ ಮಂಚದ ಮೇಲೆ ಕೋಮದಲ್ಲೇ ಇದ್ದಾರಾ?
ನೋ ಪ್ರಾಬ್ಲಮ್. ಹಲೋ ದೇವಾಂಜ್, ಚೆನ್ನಾಗಿದ್ಯಾ? ಎಲ್ಲ ಆರಾಮ್ ತಾನೆ? ಹಲೋ ವೀಲ್ ಚೇರ್ ಬ್ರದರ್, ನಾನು ಬಂದಾಯ್ತು. ಏನ್ ಎಲ್ಲ ಹಂಗ್ ನೋಡ್ತಾ ಇದ್ದೀರಾ? ಜೈಲಿನಿಂದ ಮನೆ ಮಗ ಬಂದಿದ್ದಾನೆ, ಸ್ವಾಗತ ಇಲ್ಲ, ಆತಿಥ್ಯ ಇಲ್ಲ, ಆರ್ತಿನೂ ಮಾಡಿಲ್ಲ. ಇದೇನಾ ನೀವು ಈ ಮನೆ ಮಗನ್ ಕೊಡೋ ಬೆಲೆ? ಚೆನ್ನಾಗಿದ್ಯಾ ಅಪ್ಪ? ಮಗ ಜೈಲ್ಗೆ ಹೋಗಿದ್ದಾನೆ ಅನ್ನೋ ನೋವು ಸಂಕಟ ಒಂದು ಚೂರು ಕಾಣಿಸ್ತಾ ಇಲ್ಲ. ಹೇಗಿರುತ್ತೋ? ನೀನೇನು ರಾಮನ ಕೃಷ್ಣನ ರಾವಣನ್ ತರ ಹುಟ್ಟಿದ್ಯಾ? ನಿನ್ನಂಥವನು ಹೋದ್ರೆ ದರಿದ್ರ ಹೋಯ್ತು ಅಂತ ಖುಷಿ ಪಡ್ತಾರೆ. ಅರ್ಥ ಆಯ್ತಾ? ಓ, ಇನ್ನ ಕೋಪನ ಹಂಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಆಯ್ತು. ಏನ್ ತೊಂದರೆ ಇಲ್ಲ. ಆದ್ರೆ ಒಂದೇ ಬೇಜಾರು, ಎಲ್ರೂ ನನ್ನ ದುಷ್ಟನ್ ತರ ನೋಡ್ತಿದ್ದೀರಾ ಹೊರತು ಪಾಪ ಇವನ್ ಅಮಾಯಕ ಮಾಡದೇ ಇರೋ ತಪ್ಪಿಗೆ ಜೈಲ್ಗೆ ಹೋದ ಅಂತ ಒಬ್ರಾದ್ರೂ ಯೋಚನೆ ಮಾಡಿದ್ರ? ನೀನ್ ಅಮಾಯಕನ? ನನ್ನ ಅರ್ಶನ ಕುಂಕುಮನ ದೂರ ಮಾಡಕ್ ನೋಡ್ದವ್ ನೀನು ಒಬ್ಬ ಅಮಾಯಕನ? ಇಷ್ಟಕ್ಕೂ ನಿನ್ನ ಹೇಗೋ ಬಿಟ್ ಕಳ್ಸಿದ್ರು? ಕೋಪ ಮಾಡ್ಕೋಬೇಡಿ ದೊಡ್ಡಮ್ಮ. ಮನೆಯವರು ಅಪರಾಧಿ ತರ ನೋಡಿದ್ರು ಕಾನೂನು ನಿರಪರಾಧಿ ಅಂತ ಬಿಡುಗಡೆ ಮಾಡ್ತು. ಕಾನೂನೇ ನನ್ನ ನಿರಪರಾಧಿ ಅಂತ ಹೇಳಿದ್ಮೇಲೆ ಅದನ್ನ ನೀವು ನಮ್ದೇ ಇರೋದು ಅನ್ಯಾಯ ಅಲ್ವಾ?